ಯಶವಂತ್ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಣ್ಣ, ಕಾಲೇಜಲ್ಲಿ ಅಸೈನ್ಮೆಂಟ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಟೈಮ್ ಸ್ವಲ್ಪ ಕಡಿಮೆ ಇದೆ ಅಂತಂತ ನಾನು AI ಟೂಲ್ಸ್ನೆಲ್ಲ ಯೂಸ್ ಮಾಡ್ತೀನಿ, ChatGPT, Gemini Cloud. ಬಟ್ ಆದರೆ ನನಗೆ ಬೇಕಾಗಿರೋ ಥರ ಔಟ್ಪುಟ್ಟು ಅದೆಲ್ಲ ಸಿಗ್ತಿಲ್ಲ, ಆನ್ಸರ್ಸು. ಹೌದಾ? ಸೊ ಅದೊಂದು ಪ್ರಾಬ್ಲಮ್ ಆಗಿದೆ. ಏನಾದರೂ ಸೊಲ್ಯೂಷನ್ ಇದೆಯಾ? ಯಾವ್ದ್ರಲ್ಲಿ ಯೂಸ್ ಮಾಡ್ತಿದ್ಯಾ? PC ಮತ್ತು ಲ್ಯಾಪ್ಟಾಪ್ ಇದೆ ಅಣ್ಣ, ಅದರಲ್ಲೇ ಯೂಸ್ ಮಾಡ್ತೀನಿ. PC ಮತ್ತೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ಯಾ? ಓಕೆ, ತಲೆ ಕೆಡಿಸ್ಕೋಬೇಡ. ತುಂಬಾ ಜನ ರಿಸರ್ಚ್ ಮಾಡೋಕ್ಕೋಸ್ಕರ ChatGPT, Gemini Cloud ಈ ತರ AI ಟೂಲ್ಸ್ಗಳನ್ನ ಯೂಸ್ ಮಾಡ್ತಾರೆ. ಬಟ್ ಅವರು ಟೈಪ್ ಮಾಡೋ ಪ್ರಾಂಪ್ಟ್ಗಳಿಗೆ ಬೇಕಾಗಿರುವ ಔಟ್ಪುಟ್ ಆನ್ಸರ್ಗಳು ಸಿಗಲ್ಲ. ಸೊ ಅದಕ್ಕೋಸ್ಕರನೇ ಕ್ರೋಮ್ನಲ್ಲಿರುವ ಫಿಕ್ಸ್ ಪ್ರಾಮ್ ಎನ ಎಕ್ಸ್ಟೆನ್ಷನ್ ಆಡ್ ಮಾಡ್ಕೊಂಡ್ರೆ ಆ ಪ್ರಾಂಪ್ಟ್ಗಳನ್ನೆಲ್ಲ ಫಿಕ್ಸ್ ಮಾಡಿ ಅದು ಕರೆಕ್ಟ್ ಫಾರ್ಮೆಟ್ ಅಲ್ಲಿ ಕೊಡುತ್ತೆ. ಸೊ ಅದರಿಂದ ಬರೋ ಔಟ್ಪುಟ್ ನಿಮಗೆ ಬೇಕಾಗಿರೋ ತರ ಆಗಿರುತ್ತೆ. ಸೊ ಫ್ರಾಮ್ ಎನ ಎಕ್ಸ್ಟೆನ್ಷನ್ ಆಡ್ ಮಾಡ್ಕೊಳ್ಳಿ, ನಿಮ್ಮ ಪ್ರಾಂಪ್ಟ್ಗಳನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಎಕ್ಸ್ಟೆನ್ಷನ್ ಟೂಲ್ ನಿಮಗೆ ಫ್ರೀಯಾಗಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಫಾಲೋ ಮಾಡಿ.